ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂತಂದರೆ 40 ಸೈಜಿನ ಬ್ಲೌಸು ನಮ್ಮ ಹುಡುಗಿ ಹೊಲ್ಕೊಂಬಂದು ತೋರಿಸಿದ್ದಾರೆ. ನೆನ್ನೆ ವಿಡಿಯೋದಲ್ಲೆಲ್ಲ ತುಂಬ ಚೆನ್ನಾಗಿ ಡಿಸೈನ್ಗಳನ್ನೆಲ್ಲ ಹೊಲ್ದು ತೋರಿಸಿದ್ರು. ಅವ್ರು ಡಿಸೈನ್ನ ತೋರಿಸ್ತಾ ಇದ್ರು. ಅದರದಲ್ಲಿ ಒಂದು ನನಗೆ ಮೇಯ್ನ್ ಮಿಸ್ಟೇಕ್ ಆಯಿತು. ಏನು ಮಿಸ್ಟೇಕು? ಚೆಸ್ಟ್ ಹತ್ರ ಟೈಟ್ ಬಂತು ಅಂತ ಮಿಸ್ಟೇಕ್ ಆಗಿದೆ. ಅದನ್ನು ಸೈಡಲ್ಲಿ ಚೆಸ್ಟ್ ಹತ್ರ ತಪ್ಪಾದಾಗ ಎಲ್ಲಿ ಮಾಡಬೇಕು, ಹೆಂಗೆ ಅದನ್ನು ಸರಿ ಮಾಡಬೇಕು ಅನ್ನೋದನ್ನ ಅವ್ರಿಗೆ ಹೇಳ್ತಾ ಇದ್ದೀನಿ. ಅದೇ ತಪ್ಪು ನಿಮ್ಗಳಿಗಾಗಿದ್ರೆ ವೆಯ್ಟ್ ಮಾಡಿ ನೋಡಿ. ಯಾಕೆ ಅಂತಂದರೆ ಬ್ಲೌಸ್ಗಳನ್ನ ಹಾಕ್ಕೊಂಡಾಗ ಚೆನ್ನಾಗಿ ಕುತ್ಕೊಳ್ಳುತ್ತೆ, ಟೈಟ್ ಹತ್ರ ಚೆಸ್ಟ್ ಹತ್ರ ಪ್ರೆಸ್ ಆದಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕೇಳ್ತಾ ಇದ್ದಾರೆ. ಒಂದು ಸ್ಟಿಚ್ ಬಿಚ್ಚಿದ್ರೆ ಸರಿ ಆಗುತ್ತಲ್ಲ ಮ್ಯಾಮ್ ಅಂತ ಅನ್ಬೋದು. ಸ್ಟಿಚ್ ಬಿಚ್ಚಿದ್ರೆ ಸರಿ ಹೋಗಲ್ಲ. ಎಲ್ಲಿ ಬಿಚ್ಚಿ ಎಲ್ಲಿ ಸರಿ ಮಾಡಬೇಕು, ಚೆಸ್ಟ್ ಹತ್ರ ಟೈಟ್ ಆದಾಗ. ಅರ್ಥ ಆಗ್ತಿದೆ ಅಲ್ವಾ? ಹಿಂಗೆ ಹಾಕ್ಕೊಂಡಾಗ ಬ್ಲೌಸ್ನ ಫಿಟ್ಟಿಂಗ್ ಹಿಂಗೆ ಪ್ರೆಸ್ ಆದಂಗೆ ಕುತ್ಕೊಂಡ್ರೆ ಬ್ಲೌಸು ಸೈಡು ಬಿಚ್ಚಿದ್ರೆ ಸರಿ ಹೋಗಲ್ಲ. ಸೈಡ್ ಬಿಚ್ಚಿದ್ರೆ ಸೊಂಟೆ ಪೂರ್ತಿ ಲೂಸ್ ಆಗುತ್ತೆ. ಅವಾಗ ಅನ್ಸುತ್ತೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಅವಾಗ ಹಿಂದಗಡೆ ಎತ್ಕೊಳ್ಳೋದಾಗಲಿ ಸೈಡೆಲ್ಲ ಲೂಸ್ ಆಗಲಿ ಬರುತ್ತೆ. ಆ ರೀತಿ ಪ್ರಾಬ್ಲಮ್ ಆದಾಗ ಏನು ಮಾಡಬೇಕು ಅಂತ ಅವರಿಗೆ ಹೇಳ್ತಾ ಇದ್ದೀನಿ. ನೀವು ಕೂಡ ಕೇಳಿಸ್ಕೊಳ್ಳಿ. ಓಕೆನಾ? ತುಂಬ ಜನಕ್ಕೆ ಈ ಪ್ರಾಬ್ಲಮ್ ಬರ್ತಾ ಇರುತ್ತೆ. ನೀವು ಕೂಡ ಕೇಳಿಕೊಂಡು ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಆಲ್ರೆಡಿ ತುಂಬ ಸಲ ಅವ್ರಿಗೆ ಸಪ್ರೇಟೇ ಕ್ಲಾಸ್ ತೊಗೊಂಡು ವೀಡಿಯೋಸ್ ಮಾಡಿದ್ದೀನಿ. ಅದನ್ನು ಕೂಡ ನಿಮಗೆ ಕಳಿಸ್ಕೊಡ್ತೀನಿ. ಅದನ್ನು ವೀಡಿಯೋ ಎಡಿಟಿಂಗ್ ಮಾಡೋದು ತುಂಬ ಲೇಟ್ ಆಗ್ತಾ ಇದೆ. ಇನ್ನೊಂದು 2-3 ದಿನ ಆದಮೇಲೆ ಆ ವಿಡಿಯೋ ಬರುತ್ತೆ ನಿಮಗೆ. ಅದನ್ನು ಮಿಸ್ ಮಾಡದೆ ನೋಡಿ. ಎಲ್ಲಿ ಏನು ಪ್ರಾಬ್ಲಮ್ ಇದ್ರೂ ಅದನ್ನು ರೆಡಿ ಮಾಡೋದು ಹೇಗೆ ಅನ್ನೋದು ಕೂಡ ವಿಡಿಯೋದಲ್ಲಿ ತುಂಬ ಬರುತ್ತೆ. ಇವತ್ತಿನ ಕ್ಲಾಸಲ್ಲಿ ಅವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ. ನೀವು ಕೇಳಿಸ್ಕೊಳ್ಳಿ. ಓಕೆ, ಬನ್ನಿ ಹೇಳ್ತೀನಿ. ಆದಷ್ಟು ಇದು ಚೆನ್ನಾಗಿ ಬಂದಿದೆ. ಡಿಸೈನ್ಗಳಲ್ಲಿ ಆದಷ್ಟು ಪ್ಲೈನಿಗೆ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇಬ್ರು ಪುಟ್ಟಾಗಿರೋದಕ್ಕೆ ಪುಟ್ಟ ಬ್ಲೌಸ್ಗಳು. ನೀವು ಸೈಜ್ ವೈಸ್ ಚೇಂಜ್ ಮಾಡಿಸ್ತೀರಿ, ಮಾಡ್ಕೊಂಡೇ ಬಂದ್ಯಾ? 40 ಸೈಜ್. ವೆರಿ ಗುಡ್. ಯಾರ್ದಿದು? ಇಸ್ಕೊಂಡು ಹೊಲ್ಕೊಂಬಂದ್ಯಾ? ಹಂಗೆ ಚೇಂಜ್ ಮಾಡಬೇಕು, ಒಬ್ರದೇ ಹೊಲಿಬಾರ್ದು. ಅವಾಗ ಏನಾಗುತ್ತೆ, ನೀವು ಕಸ್ಟಮರ್ ಬಂದರೆ ಯಾವ್ದು ಕೊಟ್ಟರು ನಾನು ಮಾಡ್ಬೋದು ಅನ್ನೋದು. ಸೈಡ್ ಫಿಟ್ಟಿಂಗ್ ರಾಂಗಿದೆ ಕಂದ. ಸೈಡ್ ಫಿಟ್ಟಿಂಗ್ ಅವ್ರು ಅಳತೆ ಬ್ಲೌಸ್ ಕೊಡು, ಹೇಳ್ಕೊಡ್ತೀನಿ. ಸೈಡ್ ಫಿಟ್ಟಿಂಗ್ ಫುಲ್ ರಾಂಗಿದೆ. ಅಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ. ಹಾಂ, ಸೈಡ್ ಫಿಟ್ಟಿಂಗು ನೀಟಾಗಿ ಮಾಡಬೇಕು. ಇನ್ ಕ್ರಾಸ್ ಹೋಯ್ತು ಅಂತ ನೀವು ಅವಾಗಲೇ ಡಿಸೈಡ್ ಮಾಡಿಬಿಡಿ. ಬಂದ್ರ ಇಲ್ಲಿ ಓಪನ್ ಮಾಡು. ಸೈಡ್ ಫಿಟ್ಟಿಂಗ್ ಇನ್ನೊಂದ್ಸಲ ನೋಡ್ಕೊಂಬನ್ನಿ. 40 ಸೈಜ್ದು. ತುಂಬ ಜನ ಈ ತಪ್ಪು ಮಾಡ್ತೀರಾ. ಉಕ್ಸ್ಪಟ್ಟಿಯಿಂದ ಉಕ್ಸ್ಪಟ್ಟಿಗೆ ಆಗ್ತೇ ತಾನೆ. ಎಲ್ಲಿಗೆ ಬಂತು? ಇಲ್ಲೇ ಕಾಣಿಸ್ತಾ ಇದೆಯಲ್ಲ ಕಂದ. ಅಲ್ಲಿ ಬ್ಲೌಸ್ ಕರೆಕ್ಟ್ ಆಗಿದೆಯಾ ಅಂತ ಅವ್ರಿಗೆ? ನಾನು ನಿನ್ನೆ ಕ್ಲಾಸಲ್ಲಿ ಏನು ಹೇಳ್ಕೊಡ್ತೆ, ಎಲ್ಲಿ ಟೈಟ್ ಬರುತ್ತೆ ಗಮನಿಸಿ. ಇಷ್ಟೊಂದು ಲೂಸ್ ಮಾಡಿಕೊಡ್ರೆ ಬ್ಲೌಸ್ ಏನಾಗುತ್ತೆ? ಓಕೆ, ಚೆಸ್ಟ್ ಹತ್ರ ಟೈಟ್ ಇದೆ. ಮೊನ್ನೆ ಕ್ಲಾಸಿಗೆ ಮಾಡಿದಾಗ ಬಂದಿದ್ದೆ ತಾನೆ. ಏನ್ ಹೇಳ್ಕೊಡ್ತೆ? ನಾನು ಹೇಳೋದು ಆನ್ಸರ್ ಹೇಳೋದು ಕೇಳ್ತೀಯಾ ಇಲ್ಲ ಕ್ವಶನ್ನೇ ಕೇಳ್ಕೊಂಡಿರ್ತೀಯಾ? ನೀನ್ ಕೇಳಿದ ಕ್ವಶನ್ ನನ್ಗೆ ಅರ್ಥ ಆಯ್ತಲ್ವೇನಪ್ಪ? ಈ ಭಾಗ ಟೈಟ್ ಆಯ್ತು. 40 ಸೈಜ್ಗೆ ಡಾಟ್ ಎಷ್ಟು ಹಿಡಿಬೇಕು? ಎಲ್ರು ಕೇಳಿಸ್ಕೊಳ್ರು. ಇವ್ರೊಂದು ತಪ್ಪು ಮಾಡಿದ್ದಾರೆ. ನಿನ್ನೆ ನಾನು ಕ್ಲಾಸ್ ಮಾಡಿದಾಗ ಎಲ್ರು ಇದ್ಬಿಡ್ತಾನೆ. ನೀವುಗಳೇ ಆನ್ಸರ್ ಯಾರು ಹೇಳಂಗಿಲ್ಲ, ನೀನು ಹೇಳ್ಬೇಕು. ಈಗ 40 ಸೈಜ್ಗೆ ಇಲ್ಲಿ ಎಷ್ಟು ಹಿಡಿಬೇಕು ಡಾಟು? ಈಗ ಒದೆ ಬೀಳುತ್ತೀನಿ ನಿನಗೆ. ಎಷ್ಟು ಹಿಡಿಯಕ್ಕೆ ಹೇಳಿದ್ದೆ? ಕೊಡ್ರೆ ಇಲ್ಲಿ ಸಿಟ್ಟಾಗಿರಿ, ನಗಿಸ್ಬೇಡಿ. ಒದೆ ಕೊಡ್ಬೇಕು ನಾನು ಇವಾಗ. ಕಸ್ಟಮರ್ ತಪ್ಪು ಮಾಡಕೂಡ್ದು ಅಂತ ಹೇಳಿದ್ದೀನಿ ನಾನು. ಗಮನ ಮರೆಯಂಗಿಲ್ಲ. ಇಲ್ವಾ? ನೋಟ್ಸ್ ಇರುತ್ತೆ. ಅಕಸ್ಮಾತ್ ಎಲ್ರಿಗೂ ಮರೋ ಅನ್ನೋದಿದ್ದೇ ಇರುತ್ತೆ. ಮರಿತೀರಾ? ನೋಟ್ಸ್ ಇರೋದೇನಕ್ಕೆ? ನೋಟ್ಸ್ ಕೊಟ್ಟಿರೋದೇನಕ್ಕೆ? ಬರ್ಕೊಂಡಲ್ಲಿ ಪೂಜೆ, ದೇವ್ರ ಮನೆಗೆ ಪೂಜೆ ಮಾಡಿದ್ರೆ ಇಲ್ಲಿ ಎಷ್ಟೋ ಹಿಡಿಬೇಕು. ಈ ಭಾಗ ಟೈಟ್ ಆಯ್ತು ಅಂದ್ರೆ ನಾನು ಮೊನ್ನೆನೂ ಕೂಡ ಹೇಳಿದೆ, ಬ್ಲೌಸ್ ಇಸ್ಕೊಂಡು ತೋರಿಸ್ದೆ. ನೀವು ಬ್ಲೌಸ್ ಹಾಕೊಂಡು ಕಸ್ಟಮರ್ ಹಾಕೊಂಡಾಗ ನೋಡಿ, ಅಕಸ್ಮಾತ್ ಆಗಿದೆ, ಇವತ್ತು ಮಿಸ್ಟೇಕ್ ಆಗಿದೆ. ಎಲ್ಲರೂ ಮಿಸ್ಟೇಕ್ ಮಾಡ್ತೀರಾ. ಓಕೆ, ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ ನೋಡ್ಬೇಕು. ಸೊಂಟದ ಸುತ್ತಳತೆ ಮಿಸ್ಟೇಕ್ ಆಗಿದೆಯಾ? ಸೊಂಟದ ಸುತ್ತ ಇಲ್ಲ. ಎಲ್ಲಿ ಮಿಸ್ಟೇಕ್ ಆಗಿದೆ? ಚೆಸ್ಟ್ ಹತ್ರ ಮಿಸ್ಟೇಕ್ ಆಗಿದೆ. ಚೆಸ್ಟ್ ಹತ್ರ ಟೈಟ್ ಬಂದಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ದೆ. ನಿನಗೆ ಅದು ನೆನಪಿದೆಯಾ? ಇದೆಯಾ ಇಲ್ವಾ? ನೆನಪಿದೆ ತಾನೆ. ಮತ್ತೆ ಇಲ್ಲಿ ಬಿಚ್ಚಿಬಿಟ್ರೆ ಈ ಭಾಗ ಬಿಚ್ಚಿ ಡಾಟ್ನ ಜಾಸ್ತಿ ಹಿಡಿದು ಸೈಡ್ ಫಿಟ್ಟಿಂಗ್ ಕರೆಕ್ಟ್ ಆಗಿ ಮಾಡಿದ್ರೆ ಹಾಕೊಂಡು ನೋಡಿದಾರಲ್ಲ ಅವಾಗ ಅಲ್ಲಿ ಟೈಟ್ ಇದೆ ಅಂತ ಬಿಚ್ಚಿ ಹಾಕೊಂಡು ಅವರು ಬಿಚ್ಚಿ ಹಾಕೊಂಡಿದ್ದಾರೆ. ನೀನು ಸರಿ ಮಾಡಬೇಕಲ್ಲ. ಮಾಡಕ್ಕೆ ಟೈಮ್ ಇರಲಿಲ್ಲ ಬಂದೆ ಮೇಡಮ್. ಬಂದಿಲ್ಲ ಬೈಸ್ಕೊಳ್ಳೋದಿತ್ತು.
ಆಯ್ತಲ್ವಾ, ಈಗ ಒಂದು ಆಗಿರುತ್ತೆ. ಹಿಂಗ್ ಬಂದಾಗ ಇವ್ರಂಗೆ ಸೈಡಲ್ಲಿ ಬಿಚ್ಚಕ್ ಹೋಗ್ಬೇಡಿ. ಕಸ್ಟಮರಿಗೆ ಗೊತ್ತಿಲ್ಲ ಪಾಪ, ಟೈಟ್ ಆಯ್ತು ಅಂದ್ರೆ ಬಿಚ್ಚುತ್ತಾರೆ. ಎಲ್ಲಿ ತಪ್ಪ ಎಲ್ಲಿ ಟೈಟ್ ಆಯ್ತು ಅಂತ ನೀವುಗಳು ನೋಡ್ಕೋಬೇಕು. ನಾನು ನೆನ್ನೆ ಕ್ಲಾಸಲ್ಲೂ ಕೂಡ ಅದನ್ನೇ ಹೇಳಿರೋದು. ಇದನ್ನ ಬಿಚ್ಚಿ ಇದನ್ನ ಡಾಟ್ ಜಾಸ್ತಿ ಹಿಡಿದ್ಬಿಟ್ಟು ಸೈಡ್ ಫಿಟ್ಟಿಂಗ್ ಸ್ಟ್ರೈಟೇ ಬರಬೇಕು. ಇದು ನೋಡಿದ ತಕ್ಷಣ ನಂಗೆ ಗೊತ್ತಾಯ್ತು ಸರಿ ಇಲ್ಲ ಅಂತ. ಇಲ್ಲಿ ಲೂಸು ಮತ್ತೆ ನೀನು ಹೊಲ್ಕೊಟ್ಟೇನು ಪ್ರಯೋಜನ? ಅವಾಗ ಏನ್ ಮಾಡ್ತಾರೆ, ತಾನಾಗೆ ದುಡ್ಡು ಕೊಡಲ್ಲ, ನೀನು ಸರಿಯಾಗಿ ಕೊಡೋದಿಲ್ಲ ಅಂತ. ಪರ್ಫೆಕ್ಟ್ ಆಗಿ ಹೊಲ್ಕೊಡಿ, ಸರಿ ಮಾಡಿ ತಂದು ತೋರಿಸು, ಆಮೇಲೆ ನೆಕ್ಸ್ಟ್ ಮಾಡಿದ್ದೀನಿ. ಹಾಂ ಸರಿ. ಓಕೆ. ಆಮೇಲೆ ಸೈಡ್ ಫಿಟ್ಟಿಂಗ್ ಪ್ರಾಬ್ಲಮ್ ಅಲ್ಲ, ಅದು ಚೆಸ್ಟ್ ಹತ್ರನೇ ಪ್ರಾಬ್ಲಮ್. ಓಕೆ, ನೋಡಿದ್ರಲ್ವಾ ಎಲ್ಲಿ ತಪ್ಪಾಗಿದೆ, ಯಾವ ರೀತಿ ರೆಡಿ ಮಾಡಬೇಕು ಅಂತ ಅವ್ರಿಗೆ ಹೇಳಿದೆ. ನಿಮಗೆ ಕೆಲವರಿಗೆ ಅರ್ಥ ಆಗಿರುತ್ತೆ, ಇನ್ನು ಕೆಲವರಿಗೆ ಅರ್ಥ ಆಗಿರಲ್ಲ. ನಾಳೆ ನಾಡಿದ್ದು ವಿಡಿಯೋದಲ್ಲಿ ನಾನು ಡೀಟೇಲಾಗಿ ಹಾಕಿದ್ದೀನಿ, ಅದನ್ನು ನೋಟ್ಸ್ ಕೂಡ ಕೊಡ್ತಾ ಇದ್ದೀನಿ. ಆ ವಿಡಿಯೋ ಹಾಕ್ತೀನಿ, ಮಿಸ್ ಮಾಡಿದೆ ನೋಡಿ. ಓಕೆ, ಇವತ್ತು ಕಂಟಿನ್ಯೂಸ್ ಆಗಿ ಇವತ್ತೆಲ್ಲ ಡಿಸೈನ್ಗಳು ಹೋಮ್ವರ್ಕ್ಗಳು ಕೊಟ್ಟಿದೆ. ಎಲ್ಲ ಪೇಪರ್ ಕಟಿಂಗ್ ಮಾಡಿಸಿ, ಬಟ್ಟೆ ಕಟಿಂಗ್ ಮಾಡಿಸಿ ಮನೇಲಿ ಸ್ಟಿಚಿಂಗ್ ಮಾಡ್ಕೊಂಬನ್ನಿ ಅಂತ ಕೊಟ್ಟಿದ್ದೆ. ಎಲ್ಲರೂ ತಂದು ತೋರಿಸ್ತಾ ಇದ್ದಾರೆ, ಒಬ್ರಿಗಿನ್ನೊಬ್ರು ಚೆನ್ನಾಗಿ ಹೊಲ್ಕೊಂಬಂದಿದ್ದಾರೆ. ಸೈಜ್ ವೈಸ್ನ ಚೇಂಜ್ ಮಾಡಿ ಕಸ್ಟಮರ್ ಕೊಟ್ಟಾಗ ಅದನ್ನು ಹೇಗೆ ಹೊಲಿಬೇಕು ಅನ್ನೋದು ಕೂಡ ನಾವಿಲ್ಲಿ ಹೇಳ್ಕೊಡ್ತಾ ಇರ್ತೀವಿ. ಬರೀ ಹೇಳ್ಕೊಡೋದಷ್ಟಲ್ಲ, ತಪ್ಪಾದಾಗಲೂ ಕೂಡ ಹೇಗೆ ಸರಿ ಮಾಡಬೇಕು ಅನ್ನೋದು ಕೂಡ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಏನರ ಮಾಡಬೇಕು, ಪಡಪಡ ಅಂತ ಲೈಕ್ ಮಾಡ್ರೋ, ಶೇರ್ ಮಾಡ್ರೋ, ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಪಡಪಡ ಅಂತ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ನೋಡಿ. ಓಕೆ.